ಮುಂದುವರಿದಂತೆ ಈಶ್ವರಪ್ಪನವರ ವಿರುದ್ಧ ಅಬ್ಬರಿಸಿದ್ದಾರೆ ಡಿಕೆ ಶಿವಕುಮಾರ್. ವಿ ಹ್ಯಾವ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು. ಸಿನಿಮಾ ಡೈಲಾಗ್ ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮದು ಕೆಂಪೇಗೌಡರ ಇತಿಹಾಸ ಗೊತ್ತಲ್ಲ, ರಾಜಕೀಯ ಮಾಡಬೇಕು ಅಂತಲೇ ಬೆಂಗಳೂರಿಗೆ ಬಂದವರು. ನಾವೇನು ಹುಲ್ಲುಗಾಡಿನೂ ಹಿಡ್ಕೊಂಡು ಬಂದಿಲ್ಲ, ಕಿವಿ ಮೇಲೆ ಹೂವು ಇಟ್ಕೊಂಡು ಬಂದಿಲ್ಲ ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತಿಹಾಸ ಗೊತ್ತಿದೆಯಲ್ಲಪ್ಪ, ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು. ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್. ಇಂಥವ್ರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ, ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ಇತಿಹಾಸ ಗೊತ್ತಿದೆಯಲ್ಲಪ್ಪ, ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು. ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್. ಇಂಥವ್ರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ, ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತೇಳಿ ಕೊಲ್ಲಿ ಬಿಡಿ. ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡಿತಾ ಹೋಗೋಣ. ಸುಖೇಶ್, ಈಶ್ವರಪ್ಪನವರು ಹುಟ್ಟಾಕಿದಂತಹ ಒಂದು ವಿವಾದ, ದೇಶ ವಿಭಜನೆ ಮಾಡಬೇಕು ಅಂದವ್ರಿಗೆ ಗುಂಡಿಕ್ಕಿ ಕೊಲ್ಲಬೇಕು ಅಂತಕ್ಕಂಥದ್ದು ಈಗ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೋತಾ ಇದೆ. ಏನು ಎಚ್ಚರಿಕೆ ಕೊಡೋದಕ್ಕೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಅಂತ? ಒಂದು ಸ್ಪಷ್ಟ ಅರವಿಂದ್, ಬೆಳಗ್ಗೆ ಸಂಸದ ಡಿ ಕೆ ಸುರೇಶ್ ಮಾತನಾಡಿ ಹೇಳ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀನಿ, ಅವರು ಅಲ್ಲೇ ನನಗೆ ಗುಂಡು ಹೊಡಿಲಿ, ಬೇರೆಯವ್ರನ್ನ ಯಾಕೆ ಪ್ರವೋಕ್ ಮಾಡ್ತೀರಿ, ಗುಂಡು ಹೊಡಿರಿ ಅಂತ ಅನ್ನುವಂಥ ಹೇಳಿಕೆನ ಕೊಟ್ಟರು. ಈಗ ತಮ್ಮ ಸಹೋದರನ ವಿಚಾರದಲ್ಲಿ ಈಶ್ವರಪ್ಪನವರು ಕೊಟ್ಟಂತ ಹೇಳಿಕೆಗೆ ಒಂದು ದೊಡ್ಡ ಮಟ್ಟದ ಪ್ರತಿಕ್ರಿಯೆಯನ್ನು ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಅಂದ್ರೆ ನಮ್ಮದು ಕೆಂಪೇಗೌಡರ ಇತಿಹಾಸ ಗೊತ್ತಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಮ್ಮ ತಂಟೆಗೆ ಬಂದವರಿಗೆಲ್ಲರಿಗೂ ಸೆಟ್ಲ್ಮೆಂಟ್ ಆಗಿದೆ, ಈಶ್ವರಪ್ಪನವ್ರಿಗೂ ಸೆಟ್ಲ್ಮೆಂಟ್ ಆಗಿದೆ, ಹಿಂದೆ ನಮ್ಮ ತಂದೆಯ ವಿಚಾರ ಮಾತನಾಡಿದಾಗ ಅನ್ನುವ ಮೂಲಕವಾಗಿ ನಮ್ಮ ಬಗ್ಗೆ ಮಾತನಾಡುವಂಥದ್ದು ಅಷ್ಟು ಸುಲಭ ಅಲ್ಲ, ಅಥವಾ ಮಾತನಾಡಿದ್ರೆ ಅದಕ್ಕೆ ಏನು ಪ್ರತಿಕ್ರಿಯೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಈಶ್ವರಪ್ಪನವರಿಗೆ ಅನುಭವ ಆಗಿದೆ. ರಾಜಕೀಯವಾಗಿ ಅವರು ನಿವೃತ್ತಿ ತಗೊಳ್ಬೇಕಾಯ್ತು ಅನ್ನುವಂತಹ ದಾಟಿಯಲ್ಲಿ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು. ಅಂದರೆ ನಮ್ಮನ್ನು ಕೆಣಕಬೇಡಿ, ಅಥವಾ ಇದಕ್ಕೆಲ್ಲ ಬಗ್ಗುವಂಥ ಬ್ಲಡ್ ನಮ್ಮದಲ್ಲ ಅನ್ನುವ ಮೂಲಕವಾಗಿ ನೇರವಾಗಿ ಒಂದು ರೀತಿಯ ಎಚ್ಚರಿಕೆಯನ್ನು ರವಾನಿಸುವ ರೀತಿಯಲ್ಲಿ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರು ಮಾತಾಡಿರುವಂಥದ್ದು. ಅರವಿಂದ್, ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು ಅಂತ ಹೇಳ್ತಾರೆ. ಇದನ್ನೇನು ಎಚ್ಚರಿಕೆ ಅನ್ಕೋಬೇಕಾ ಹೇಗೆ ಅಂತ? ಖಂಡಿತ ಅದೇ ದಾಟಿಯಲ್ಲಿ ಮಾತನಾಡಿರುವಂಥದ್ದು. ಅಂದರೆ ನಿಮಗೆ ನಾವು ನಮ್ಮದೇ ಆದ ಇತಿಹಾಸವನ್ನು ಹೊಂದಿದ್ದೀವಿ ಬೆಂಗಳೂರಲ್ಲಿ, ಜೊತೆಗೆ ಕೆಂಪೇಗೌಡರ ಹಿಸ್ಟ್ರಿ ಗೊತ್ತಲ್ಲ ಅನ್ನುವ ಮೂಲಕವಾಗಿ ನಾವು ಇದಕ್ಕೆಲ್ಲ ಬಗ್ಗಲ್ಲ ಈ ರೀತಿ ಹೇಳಿಕೆಗಳಿಗೆ ಅನ್ನುವಂಥದ್ದು ಒಂದು ಅರ್ಥ. ಆದರೆ ಮತ್ತೊಂದು ಕಡೆ ಈ ರೀತಿ ಇದಕ್ಕೆಲ್ಲ ಹೆದರುವ ಬ್ಲಡ್ ಡಿ ಕೆ ಸುರೇಶ್ದಲ್ಲ ಅನ್ನೋದು ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ತಂಟೆಗೆ ಬಂದವರು ಒಂದು ರೀತಿಯಲ್ಲಿ ಮುಗಿದು ಹೋಗಿದ್ದಾರೆ ಅನ್ನುವಂಥ ಅರ್ಥದಲ್ಲಿ, ಅಂದರೆ ರಾಜಕೀಯವಾಗಿಯೇ ಇರಬಹುದು. ಈಶ್ವರಪ್ಪನವರು ಹೊತ್ತು ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರ ತಂದೆ ಬಗ್ಗೆ ಮಾತಾಡಿದಾಗ ನಾನು ನೋಡ್ಕೊಳ್ತೀನಿ, ಇದಕ್ಕೆ ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದರು. ಇವತ್ತು ರಾಜಕೀಯವಾಗಿ ಟಿಕೆಟ್ ಕೂಡ ಸಿಗದೆ ರಾಜಕೀಯ ನಿವೃತ್ತಿಯ ಹಂತಕ್ಕೆ ಈಶ್ವರಪ್ಪನವರು ಬಂದರು, ಅವರು ಅವತ್ತು ನಮ್ಮನ್ನು ಕೆಣಕಿದ್ರು ಅನ್ನುವಂತಹ ಅರ್ಥದಲ್ಲಿ ಸೆಟ್ಲ್ಮೆಂಟ್ ಬೇರೆಯವರಿಗೂ ಕೂಡ ಇದೇ ರೀತಿ ಎಚ್ಚರಿಕೆ ಅನ್ನುವಂಥ ಅರ್ಥದಲ್ಲಿ, ಅಂದರೆ ಎಲ್ಲರಿಗೂ ಒಂದೊಂದೇ ಸೆಟ್ಲ್ಮೆಂಟ್ ಆಗ್ತಾ ಇದೆ ನಮ್ಮ ತಂಟೆಗೆ ಬಂದವರಿಗೆಲ್ಲ ಅನ್ನುವಂಥ ಮೂಲಕವಾಗಿ ನಮ್ಮ ತಂಟೆಗೆ ಬಂದರೆ ನಿಮಗೆ ರಾಜಕೀಯವಾಗಿ ಅಧೋನ್ನತಿ ಕಡೆಗೆ ಸಾಗುವಂಥ, ಅವನತಿ ಕಡೆ ಸಾಗುವಂಥ ಒಂದು ಎಚ್ಚರಿಕೆ ಇರಲಿ ಅನ್ನುವಂಥ ಒಂದು ರೀತಿಯ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದಂತೆ ಕಾಣಿಸ್ತಾ ಇದೆ. ಓಕೆ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈಶ್ವರಪ್ಪನವರು ಇದೇನು ಹೊಸದು ಏನಲ್ಲ, ಈಶ್ವರಪ್ಪನವರ ಮಾತೆ ಹಾಗೆ. ಈಶ್ವರಪ್ಪನವರು ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ, ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ತಮ್ಮ ಮಾತಿನ ವರಸೆಯನ್ನು ತೋರಿಸ್ತಾ ಇರ್ತಾರೆ. ಆದರೆ ಅದು ಕಾಂಗ್ರೆಸ್ನವ್ರಿಗೆ ಟ್ರಿಗರ್ ಆಗೋ ರೀತಿಯಲ್ಲಿ ಆಯಿತು. ಮಾಜಿ ಉಪಮುಖ್ಯಮಂತ್ರಿಗಳ ಬಾಯಲ್ಲಿ ಇಂಥ ಮಾತುಗಳು ಬರುತ್ತವಾ ಅನ್ನೋ ಹಂತಕ್ಕೆ ಇದು ಹೋಗಿದೆ ಈಗ.